ಶ್ರೀ ಕೋಲಾರಮ್ಮ ದೇವಾಲಯದಲ್ಲಿ ಆಷಾಢ ಮಾಸದ ಮಹಾಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ. ಸುದ್ದಿಯ ವಿವರ. ಕೋಲಾರ ನಗರದ ಕೋಟೆ ಪ್ರದೇಶದಲ್ಲಿರುವ ಗಂಗರು ಚೋಳರು ಕಾಲದಿಂದಲೂ ನೆಲೆಸಿರುವ ಶ್ರೀ ನಗರ ದೇವತೆ ಶ್ರೀ ಕೋಲಾರಮ್ಮ ಶಕ್ತಿ ದೇವತೆ ಹಾಗೂ ಕಾಳಬೈಲೇಶ್ವರ ಸ್ವಾಮಿಗೆ ಆಷಾಢ ಮಾಸದ ಮಹಾಭೀಮನ ಅಮಾವಾಸ್ಯೆ ಪ್ರಯುಕ್ತ ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾದವು. ಬೆಳಿಗ್ಗೆ 6 ಗಂಟೆಯಿಂದ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಸಹಸ್ರನಾಮ, ಅಷ್ಟಾವಧಾನ ಸೇವೆ, ಪುಷ್ಪಾರ್ಚನೆ, ಇತರ ಸೇವೆಗಳು, ಅಮ್ಮನವರಿಗೆ ಹಾಗೂ ಕಾಳಭೈರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ ಮಾಡಲಾಗಿತ್ತು. ಮತ್ತು ನಾಳೆಯಿಂದ ಶ್ರಾವಣ ಮಾಸ ಪ್ರಯುಕ್ತ ಅಮ್ಮನವರಿಗೆ ವಿಶೇಷವಾಗಿ ಒಂದೊಂದು ಶುಕ್ರವಾರ ಒಂದೊಂದು ರೀತಿಯ ಮಹಾಲಕ್ಷ್ಮಿ ರೂಪದಲ್ಲಿ ಆ ತಾಯಿಯು ದರ್ಶನ ಕೊಡುತ್ತಾಳೆ. ಆ ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣು ಇವರಿಬ್ಬರಿಗೂ ಶ್ರಾವಣ ಮಾಸದಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ. ನಗರ ದೇವತೆ ಚಾಮುಂಡೇಶ್ವರಿ ಅಮ್ಮನವರಿಗೆ ಶ್ರಾವಣ ಮಾಸ ಮತ್ತು ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ವಿಶೇಷವಾಗಿ ವಿಭಿನ್ನ ರೀತಿಯ ಅಲಂಕಾರಗಳು ತಾಯಿಯ ಸನ್ನಿಧಿಯಲ್ಲಿ ದರ್ಶನ ಪಡೆಯಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನ ಪಡೆದು ಗ್ರಾಮ ದೇವತೆ, ನಗರ ದೇವತೆ ಶ್ರೀ ಕೋಲಾರಮ್ಮ ದೇವಿಯ ಆಶೀರ್ವಾದ ಪಡೆಯಬೇಕೆಂದು ದೇವಸ್ಥಾನದ ಅರ್ಚಕರು ಹಾಗೂ ಜಿಲ್ಲಾ ಅರ್ಚಕರ ಆಗಮಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ಸೋಮಶೇಖರ್ ದೀಕ್ಷಿತ್ ಹಾಗೂ ಮೊದಲನೇ ಮಗನಾದ ವಿನಯ್ ಕುಮಾರ್ ದೀಕ್ಷಿತ್ ಅರ್ಚಕರು ರವರು ವಿನಂತಿಸಿದ್ದಾರೆ. ವರದಿ ಪರ್ವೀಜ್ ಅಹಮದ್. ನಗರ ದೇವತೆ ಶ್ರೀ ಕೋಲಾರಮ್ಮ ದೇವಾಲಯದಲ್ಲಿ ಇವತ್ತು ಅಮ್ಮನವರಿಗೆ ಆಷಾಢ ಮಾಸದ ಮಹಾ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಅಮ್ಮನವರಿಗೆ ಮತ್ತು ಶ್ರೀ ಕಾಳಭೈರವೇಶ್ವರ ಸ್ವಾಮಿ ಅವರಿಗೆ ವಿಶೇಷವಾಗಿ ಉದಯಪೂರ್ವ ಅಮ್ಮನವರಿಗೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಕುಂಕುಮಾರ್ಚನೆ ಮತ್ತು ಕಾಳಭೈರವೇಶ್ವರ ಸ್ವಾಮಿಯವರಿಗೆ ಅಭಿಷೇಕ, ಸ್ವಾಮಿಯವರಿಗೆ ಪುಷ್ಪಾರ್ಚನೆ ಈ ಎಲ್ಲ ಕಾರ್ಯಕ್ರಮಗಳು ಆ ತಾಯಿಯ ಸನ್ನಿಧಾನದಲ್ಲಿ ನಡೆದಿದೆ. ಮತ್ತು ನಾಳೆಯಿಂದ ಅಮ್ಮನವರಿಗೆ ಶ್ರಾವಣ ಮಾಸದ ಪ್ರಯುಕ್ತ ಅಮ್ಮನವರಿಗೆ ವಿಶೇಷವಾಗಿ ಒಂದೊಂದು ಶುಕ್ರವಾರ ಒಂದೊಂದು ರೀತಿಯ ಅಮ್ಮನವರಿಗೆ ಮಹಾಲಕ್ಷ್ಮಿ ರೂಪದಲ್ಲಿ ಆ ತಾಯಿಯ ದರ್ಶನ ಕೊಡ್ತಾಳೆ ಅಮ್ಮನವರು. ಆ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣು ಇವರಿಬ್ಬರಿಗೂ ವಿಶೇಷವಾದ ಒಂದು ಶ್ರಾವಣ ಮಾಸದಲ್ಲಿ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ. ಹಾಗಾಗಿ ಈ ಅಮ್ಮನವರಿಗೆ ನಗರ ದೇವತೆ ಚಾಮುಂಡೇಶ್ವರಿ ಅಮ್ಮನವರಿಗೆ ಶ್ರಾವಣ ಮಾಸದಲ್ಲಿ ಇಂದಿನಿಂದ ಅಮ್ಮನವರಿಗೆ ಶ್ರಾವಣ ಮಾಸ ಮತ್ತು ಆಷಾಢ ಮಾಸದಲ್ಲಿ ಒಂದೊಂದು ಶುಕ್ರವಾರ ಒಂದೊಂದು ರೀತಿಯ ಅಲಂಕಾರಗಳು ಆ ತಾಯಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಆ ತಾಯಿಯ ಸನ್ನಿಧಾನದಲ್ಲಿ ದರ್ಶನ ಕೊಡ್ತಾಳೆ ಅಮ್ಮನವರು. ಹಾಗಾಗಿ ಈ ಶ್ರಾವಣ ಮಾಸದ 5 ಶುಕ್ರವಾರಗಳು ಅಮ್ಮನವರಿಗೆ ವಿಶೇಷವಾಗಿ ಪಂಚಾಮೃತಾಭಿಷೇಕ ಮತ್ತು ಒಂದೊಂದು ಶುಕ್ರವಾರ ಒಂದೊಂದು ಲಕ್ಷ್ಮಿಯ ರೂಪದಲ್ಲಿ ಆ ತಾಯಿಯ ಅಲಂಕಾರ ಇರುತ್ತೆ ಅಮ್ಮನವರಿಗೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಗೆ ಭಕ್ತಾದಿಗಳು ಬಂದು ಆ ತಾಯಿ ದರ್ಶನ ಪಡೆದು ಆ ಗ್ರಾಮ ದೇವತೆ, ನಗರ ದೇವತೆ ಶ್ರೀ ಕೋಲಾರಮ್ಮನವರ ಆಶೀರ್ವಾದ ಪಡೆಯಬೇಕಾಗಿ ನಾವು ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ತಾವು ವಿನಯ್ ಕುಮಾರ್ ದೀಕ್ಷಿತರು, ಸೋಮಶೇಖರ್ ದೀಕ್ಷಿತ್ರವರ ಪ್ರಧಾನ ಅರ್ಚಕರವರ ಮೊದಲನೇ ಮಗ. ಧನ್ಯವಾದ.